ಯಾಕ್ರಿ ಕರ್ದ್ರಿ? ಅಡಿಗೆ ಮಾಡ್ತಾ ಇದ್ದೆ. ಯಾವ ಅಡಿಗೆ? ನೋಡಿ, ಇವತ್ತು ನಮ್ಮಿಬ್ಬರ ಪ್ರಥಮ ರಾತ್ರಿ, ಅದಕ್ಕೋಸ್ಕರ ಸಿಹಿ ಅಡಿಗೆ ಮಾಡ್ತಾ ಇದ್ದೆ. ಈ ಅಡಿಗೆ ಮಾಡ್ತಾ ಇದ್ದೀರಾ? ಏನಿ ನೀವು ಇವತ್ತೊಂದಿನ ಕೋರ್ಟಿಗೆ ಹೋಗೋದನ್ನ ಬಿಟ್ಟರೆ ಆಗೋದಿಲ್ವೇನು? ನೋಡಿ, ಇವತ್ತು ನಮ್ಮಿಬ್ಬರ ಮೊದಲ ರಾತ್ರಿ, ಮನೆಯಲ್ಲೇ ಇದ್ದು ನನ್ನೊಂದಿಗೆ ಜಾಲಿ ಮಾಡಬಾರ್ದೆ? ಹಗಲತ್ತು ಜಾಲಿ ಅಷ್ಟು ಚೆನ್ನಾಗಿರಲ್ಲ, ರಾತ್ರಿಗೆ ಚೆನ್ನಾಗಿ ಆದಷ್ಟು ಬೇಗ. ಸರಿ, ಬರುವಾಗ ನನಗೋಸ್ಕರ ಹೂ ತರೋದು ಮರಿಬೇಡಿ. ಗೊತ್ತು ನನಗೆ, ಹೂ ಅಂದ್ರೆ ನಿನಗೆ ಇಷ್ಟ ಅಂತ. ಹೂವು ತರ್ತೀನಿ, ಜೊತೆಗೆ ಮುಂದಿನ ವ್ಯವಸ್ಥೆಯನ್ನು ಎಲ್ಲ ಜವಾಬ್ದಾರಿ ತಮ್ಮ ಗೌತಮನೇ ವಹಿಸಿಕೊಂಡಿದ್ದಾನೆ. ಹೌದಾ? ಏನು, ನನ್ನ ಮುದ್ದಿನ ಮೈದಿನ ಗೌತಮ್ ವಹಿಸ್ಕೊಂಡಿದ್ದಾನೆ. ತುಂಬಾನೇ ಸಂತೋಷ. ಸರಿ, ನೀವು ಹೋಗಿ ಬನ್ನಿ, ಬರುವಾಗ ಹೂ ತರೋದು ಮರಿಬೇಡಿ. ಖಂಡಿತವಾಗಿ ತರ್ತೀನಿ, ಹಾಗಾದ್ರೆ ಬರಲ್ಲ? ಸರಿ, ಹೋಗಿ ಬನ್ನಿ. ಹೋಗಿ ಬನ್ನಿ ಅಂತ ಅರ್ಥ ಆಗುತ್ತೆ. ಮತ್ತೆ ಈಟ್ರಿ ಹೇಳ್ಬೇಕು, ತಿಳ್ಕೊಬೇಕ್ರಪ್ಪ. ನಾವು ಹೋಗಿ ಬರಲ್ಲ ಅಂತಂದ, ಹೋಗಿ ಬರಲ್ಲ ಅಂದಾಗ. ಸರಿ, ಹಾಗಾದ್ರೆ ಇವತ್ತಿಗೆ ಕೆಲ್ಸಕ್ಕೆ ಹೋಗ್ಬಿಡಿ, ಮನೇಲಿ ಇದ್ಬಿಡಿ. ಗೊತ್ತಾಯ್ತು, ಬನ್ನಿ. ಈಗ ನಿಮ್ಗೆ ಏನ್ ಬೇಕು ಅಂತ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳವೇ ಹಾಡಿನಲ್ಲಿನ ಹಂತವೇ ಪ್ರೇಮವೇ 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 ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಜೊತೆಗಿರಲು ನಾನೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ
ಗಂಧಗಂಧೆಯಿಲ್ಲ, ನಿನ್ನಲ್ಲಿ ಪರಿಮಳವಿಲ್ಲ. ಪ್ರೇಮವೇ ಪ್ರೇಮವೇ ಪ್ರೀತಿಯಾಗವೇ ಹೃದಯದ ಭಾವವೇ ಜೀವದ ಅಲ್ಲವೇ ನನ್ನಂತರಾಳದಲ್ಲಿ ಹಾಡಿಗಳಿವ ಹಂಸವೇ ಹೋಗಲ್ಲ ನಿನ್ನ ನೋಡ್ತಾ ಇದ್ರೆ ಹೋಗ್ಲಿಕ್ಕೆ ಮನಸ್ಸೇ ಆಗ್ತದೆ. ಸರಿ, ಹಾಗಾದ್ರೆ ಇವತ್ತು ಡ್ಯೂಟಿಗೆ ಹೋಗ್ಬೇಡಿ, ಮನೇಲಿ ಇರಿ. ಏನ್ರಿ ನೀವು ಅದಕ್ಕೂ ಹೋಗಿಲ್ಲ ಇದಕ್ಕೂ ಹೋಗಿಲ್ಲ? ಹಾ ಸರಿ, ಹೋಗ್ಬನ್ನಿ. ನನ್ನಂತರಾಳದಲ್ಲಿ ಹಾಡಿನಲ್ಲಿವ ಹಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯಾಗವೇ. ನಿಜಕ್ಕೂ ನಾನು ಎಷ್ಟೊಂದು ಪುಣ್ಯ ಮಾಡಿದ್ದೇನೆ. ದೇವರಂತಹ ಗಂಡ, ಮುತ್ತಿನಂತಹ ಮೈದವರು, ಇಂಥ ಮನೆ ಸಿಗ್ಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ. ಹೌದಮ್ಮ, ನಾವು ನಿಮಗೆ ಸಿಕ್ಕ ಹಾಗೆ ನೀವು ನಮಗೆ ಅತ್ತಿಗೆಯಾಗಿ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯನೇ ತಾಯಮ್ಮ. ತಾಯಮ್ಮ ಅಂದ್ರೆ ಅಮ್ಮ. ಇಲ್ಲಿ ಇನ್ನೊಂದ್ಸಲ ಹೇಳೋಣ. ಅಮ್ಮ, ಗೌತಮ್, ನಿನ್ನ ಬಾಯಿಂದ ಬರ್ತಾ ಇರೋ ಈ ಅಮ್ಮ ಅನ್ನೋ ಶಬ್ದದಲ್ಲಿ ಎಷ್ಟೊಂದು ಆಮೇಲೆ ಗೊತ್ತಾ? ಇನ್ನು ಮುಂದೆ ನೀನಾಗಿ ಮೈದನಲ್ಲ, ನನ್ನ ಮಗ ಇದ್ದ ಹಾಗೆ. ಅಷ್ಟೆಲ್ಲ ನೀ ನನಗೆ ಅತ್ತಿಗೆ ಅಲ್ಲ, ಅಮ್ಮ ಅಂತ ಕರೆದರೆ ಸಾಕು. ಆಯ್ತಮ್ಮ, ಇಲ್ಲಿವರೆಗೆ ನನಗೆ ಅಣ್ಣನ ತಾಯಿ ತಂದೆಯಾಗಿತ್ತು. ಈಗ ನೀವು ಅತ್ತಿಗೆಯಾಗಿ ತಾಯಿಯ ಮಮತೆಯನ್ನು ಹೊತ್ತುಕೊಂಡು ಬಂದಿದ್ದೀರಿ. ಇಂದಿನಿಂದ ನಾನು ನಿಮಗೆ ಅತ್ತಿಗೆ ಅಮ್ಮದೇ ಅಮ್ಮ ಅಂತ ಕೇಳ್ತೇನೆ. ಆಯ್ತು? ಸರಿ, ನಿನ್ ಕೆಲಸ ನಡೆಸು, ನಾನು ಬೇಗ ಹೋಗಿ ಆಯ್ತಮ್ಮ. ಕಂಟಿನ್ಯೂ ಆಯ್ತಾನ ಸೀನ್ಸ್ ಎಲ್ಲ ಸರಿ. ಸರ್ ಫೋನ್ ಕವರ್ ನೀವು ಕೊಟ್ಟಿರ್ತಾ ಇರ್ಬೇಕು. ಪ್ರಾಣರಾಜ್, ನೀನು ನಮ್ಮ ಅಣ್ಣನ ಮದುವೆಗೆ ಏಕೆ ಬರಲಿಲ್ಲ? ನಾನು ಎಷ್ಟು ಧಾರಿಕೆ ಇದೆ ಗೊತ್ತಾ? ಐ ಆಮ್ ಸಾರಿ ಫ್ರೆಂಡ್, ನಿನ್ನೆ ಕೋರ್ಟಲ್ಲಿ ಒಂದು ಇಂಪಾರ್ಟೆಂಟ್ ಎವಿಡೆನ್ಸ್ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಹೌದು, ಎಲ್ಲಿ ನಿಮ್ಮನ್ನ ಕಾಣ್ತಾ ಇಲ್ವಲ್ಲ? ಅವರು ಬೆಳಿಗ್ಗೆ 11 ಗಂಟೆ ಆದ್ರೆ ಎಲ್ಲಿಯಪ್ಪ ಮನೆಯಲ್ಲಿ ಇರ್ತಾರೆ, ಕೋರ್ಟ್ನಲ್ಲೇ ಇರ್ತಾರೆ. ಏನು, ನಿಮ್ಮನ್ನ ಲಾಯರ್? ಹೌದು, ಯಾವ ಕೋರ್ಟಲ್ಲಿ? ಹೈಕೋರ್ಟ್ನಲ್ಲಿ. ದಿ ಗ್ರೇಟ್ ಕ್ರಿಮಿನಲ್ ಅಶೋಕ್ ಕುಮಾರ್ ಅಡ್ವೊಕೇಟ್ ಅವರೇ ನನ್ನ ಅಣ್ಣ. ಏನು, ಅಶೋಕ್ ಕುಮಾರ್ ಅವರು ನಿಮ್ಮಣ್ಣನೇ? ಹೌದು, ತುಂಬಾನೇ ಫೇಮಸ್ ಲಾಯರ್. ಅವರ ಹೆಸರು ನಾನು ತುಂಬಾನೇ ಕೇಳಿದ್ದೇನೆ. ಅಂತ ದೊಡ್ಡ ವ್ಯಕ್ತಿಯ ತಮ್ಮ ನನ್ನ ಆತ್ಮೀಯ ಸ್ನೇಹಿತನಂದ್ರೆ ನಿಜಕ್ಕೂ ನಾನು ಭಾಗ್ಯಶಾಲಿ. ಹಾ, 1 ಗಂಟೆ ಮುಂಚಿತವಾಗಿ ಬಂದಿದ್ರೆ ನಾನೇ ಅವರನ್ನು ಭೇಟಿ ಮಾಡ್ತಾ ಇದ್ದೆ. ಹೋಗ್ಲಿ ಬಿಡು ಗೌತಮ್, ಆ ಭಾಗ್ಯ ನನಗೆಲ್ಲಿದೆ? ಹೌದು, ಏನಿದು ಮಂಚಕ್ಕೆ ಹೂವಿನ ಅಲಂಕಾರ? ಗೊತ್ತಾ, ನಿನ್ನೆ ದಿನ ಮದುವೆ ಅಂದ್ರೆ ಇವತ್ತ ಪ್ರಥಮ ರಾತ್ರಿ ಅಂತ ಅಷ್ಟು ಗೊತ್ತಾಗಲ್ಲ ನಿಮಗೆ? ಓಹೋ, ಈಗ ಸಮಾಚಾರ. ಮಿತ್ರ, ಹಾ?
ಮತ್ತೆ ನನ್ನ ಈ ಕಿರುಕಾಣಿಕೆ ಯಾರ ಕೈಗೆ ಕೊಡಲಿ? ಒಂದ್ ನಿಮಿಷ ಅಮ್ಮ. ಯಾಕೆ ಕರ್ದೆ? ಗೆಳೆಯ, ಆ ನನ್ನ ಚಿಕ್ಕ ಕಾಣಿಕೆ ಅಮ್ಮನ ಕೈಲಿ ಕೊಡು. ನಮಸ್ಕಾರ ಅಮ್ಮನ. ಏ ಗೆಳೆಯ, ಏನ್ ಮಿತ್ರ? ಹೇಗಿದ್ದಾರೆ ನಮ್ಮ ಅತ್ತಿಗೆಮ್ಮ? ಸಾಕ್ಷಾತ್ ಮಹಾಲಕ್ಷ್ಮಿ. ಮಿತ್ರ, ಇಂಥ ಬಂಗಾರದಂತ ಅತ್ತಿಗೆಯನ್ನು ಪಡೆಯಲು ಪುಣ್ಯ ಮಾಡಿರುವ ಮಿತ್ರ. ನಿಜ ಕಣೋ ನಿನ್ನ ಮಾತು, ನಿಜ. ಅಮ್ಮ, ನನ್ನ ಗೆಳೆಯನಿಗೆ ಊಟ ಗೌತಮ್, ಅಡಿಗೆ ಮಾಡೋದು ಸ್ವಲ್ಪ ತಡವಾಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಗ್ಯಾಸ್ ಮುಗಿದು ಹೋಗಿದೆ. ಹೌದಮ್ಮ? ಹಾ, ಹೋಗ್ಲಿ ಬಿಡಮ್ಮ, ಒಂದ್ ಕಪ್ ಚಾ ಆದ್ರೆ. ಗೌತಮ್, ನಿನಗೆ ಹೇಳಿದ್ದು ಅರ್ಥ ಆಗೋದಿಲ್ಲ. ಮನೆಯಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಸಾರಿ ಗೆಳೆಯ, ಮನೆಯಲ್ಲಿ ಗ್ಯಾಸ್ ಮುಗಿದು ಹೋಗಿದೆ ಅಂತ. ಹೋಗ್ಲಿ ಬಿಡು ಗೌತಮ್, ಇವಾಗ ಏನಿದ್ದು ಬೇರೆಯವ್ರ ಮನೆ ಇಲ್ಲ. ಇನ್ನು ಮುಂದೆ ಇದು ಕೂಡ ನನ್ನ ಮನೆಯೇ. ಮುಂದೊಂದು ದಿವಸ ನೀನು ಬೇಡ ಬೇಡ ಅಂದ್ರು ಬರೀ ಚಹಾ ಅಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡೇ ಹೋಗ್ತೀನಿ. ಆದ್ರೂ ಮಿತ್ರ, ಊಟ ಇಲ್ದಿದ್ರು ಚಾ ಆದ್ರೂ ಕುಡ್ಕೊಂಡು ಹೋಗ್ಬೇಕಾಗಿತ್ತು. ಇರ್ಲಿ ಬಿಡು ಗೌತಮ್, ಮತ್ತೆ ಯಾವಾಗ್ಲದು. ಸರಿ, ನಂಗೆ ಸಮಯ ಆಯ್ತು, ನಾನೇನ್ ಮಾಡ್ತೀನಿ. ಸಾರಿ. ಗೌತಮ್, ಏನು ನೀನು ಹಾದಿ ಬೀದಿಲಿ ಹೋಗೋರನ್ನ ಮನೆಗೆ ಕರ್ಕೊಂಡು ಬಂದು ಊಟ ಹಾಕಂದ್ರೆ ಏನರ್ಥ? ಅಮ್ಮ, ಅವರು ಬೇರೆ ಯಾರಲ್ಲ, ನನ್ನ ಬಾಲ್ಯ ಸ್ನೇಹಿತ. ಅದಲ್ಲದೆ ಅವರು ತುಂಬಾ ಒಳ್ಳೆಯವರಮ್ಮ. ಬೇಳೆ ಆಯ್ತು, ಬಾ ಊಟ ಮಾಡುವೆ ಅಂತೆ. ಅಮ್ಮ, ಇದೇನಮ್ಮ, ಈ ತಾನೇ ಕೇಳಿದ್ರೆ ಮನೆಯಲ್ಲಿ ಗ್ಯಾಸ್ ಮುಗಿದೋಗಿದೆ ಅಂತ ಹೇಳಿದ್ರಿ, ಈ ಊಟಕ್ಕೆ ಕರಿತಾ ಇದ್ರಲ್ಲ, ಏನು ವಿಷಯ? ಹಾಗಲ್ಲ ಗೌತಮ್, ನಾನೇ ಮನೆಗೆ ಸೊಸೆಯಾಗಿ ಬಂದು ಮಾಡ್ತಾ ಇರೋ ಮೊದಲನೇ ಅಡುಗೆ ಇತ್ತು. ಇದನ್ನ ನೀನು ಊಟ ಮಾಡಬೇಕು. ಅದನ್ನ ಬಿಟ್ಟು ಯಾರೋ ಹಾದಿ ಬೀದಿಲಿ ಹೋಗೋರಿಗೆ ನೀಡೋದಕ್ಕೆ ನನ್ನ ಮನಸ್ಸೊಪ್ಪಿಲ್ಲ. ಅದಕ್ಕೆ ಆ ರೀತಿ ಹೇಳಿದೆ. ಓಹೋ, ಹೀಗೋ ಸಮಾಚಾರ. ಆಯ್ತಮ್ಮ, ಈ ಮನೆಯಲ್ಲಿ ಮೊದಲನೇ ಸಲ ನಿನ್ನ ಕೈಯಾರೆ ಅಡಿಗೆ ಮಾಡಿದೆ. ನಿನ್ನ ಮೊದಲನೇ ಕೈ ತುತ್ತು ನಾನು ಊಟ ಮಾಡಬೇಕು. ಜೊತೆಗೆಮ್ಮ, ಈ ಮನೆಯಲ್ಲಿ ಒಬ್ಬರೇ ಕುಳಿತು ಊಟ ಮಾಡೋದು ರೂಢಿ ಇಲ್ಲ. ಅದಕ್ಕಾಗಿ ಅಣ್ಣ ಬರೋವರೆಗೂ. ನಿಮ್ಮ ಅಣ್ಣ ಬರೋದು ತುಂಬಾನೇ ಬೇಳೆ ಆಗತ್ತೆ ಅನ್ಸುತ್ತೆ. ಅಲ್ಲಿವರೆಗೂ ಏನ್ ಮಾಡೋದು? ಅಮ್ಮ, ಒಂದು ಆಟ ಆಡೋಣ. ಆಟನ? ಏನೋದು? ಚಿಕ್ಕ ಮಕ್ಕಳ ಹಾಗೆ? ನೋಡಮ್ಮ, ನಾವು ಎಷ್ಟೇ ಬೆಳೆದ ದೊಡ್ಡವರಾದರೂ ನಾವು ನಿಮಗೆ ಮಕ್ಕಳಷ್ಟೇ ತಾನೆ. ನೀವು ನನಗೋಸ್ಕರ ಒಂದು ಆಟ ಆಡ್ಲೇಬೇಕು. ಸರಿ ಅಮ್ಮ, ನೀನ್ ಇಷ್ಟದಂತೆ ಆಗ್ಲಿ. ಆದ್ರೆ ಯಾವ ಆಟ ಆಡೋದು? ಅತ್ತಿಗೆಮ್ಮ, ಒಂದು ನಿಮಿಷ. ಅತ್ತಿಗೆಮ್ಮ, ಈ ಗ್ಲಾಸ್ನಲ್ಲಿ ನಾನು ಹಾಲು ಹಾಕ್ತಾ ಇದ್ದೀನಿ. ಈ ಹಾಲು ತುಂಬಿದ ಗ್ಲಾಸ್ ನಾನು ಆ ಕುರ್ಚಿ ಮೇಲೆ ಇಡುತ್ತೇನೆ. ನಾನು ನನಗೆ ಕೈ ಮತ್ತು ಕಣ್ಣು ಎರಡೂ ಕಟ್ಟುತ್ತೇನೆ. ಕಟ್ಟಿ ನನಗೆ 5 ಸುತ್ತು ಸುತ್ತಿ ಬಿಡುತ್ತೇನೆ. ಆಗ ಹುಡುಕಿ ಈ ಗ್ಲಾಸ್ ಮುಟ್ಟಿ ಹಾಲು ಕುಡಿದರೆ ಅವರೇ ಗೆದ್ದಂತೆ. ಆದ್ರೆ ಸಮಯ ಮಾತ್ರ 2 ನಿಮಿಷ. 2 ನಿಮಿಷದಲ್ಲಿ ಆ ಗ್ಲಾಸ್ ಅನ್ನ ಪತ್ತೆ ಹಚ್ಚೋದು ಕಷ್ಟನೇ. ನನಗೆ 5 ನಿಮಿಷನಾದ್ರೂ ಬೇಕು. ಹೌದಮ್ಮ,
ಆಯ್ತು, ನಿನಗಾಗಿ 5 ನಿಮಿಷ ಟೈಮ್ ಕೊಡ್ತೇನೆ. ಹಾಗಾದ್ರೆ ಆಟ ಪ್ರಾರಂಭ ಮಾಡೋಣ. ಸರಿ. ಅತ್ತಿಗೆಮ್ಮ, ನಿಮ್ಮ ಸಮಯ ಈಗ ಪ್ರಾರಂಭ ಆಗಿದೆ. ಬೇಗ ಹುಡುಕಿ ಗ್ಲಾಸ್ ಉಂಟು. ಇನ್ನು 2 ನಿಮಿಷ ಬಾಕಿ ಇದೆ, ಬೇಗ. ಹೊಟ್ಟೆ ಏನಾದ್ರೂ ಸಂಕಟ ಆಗ್ತಾ ಇದೆಯಲ್ಲ, ನನ್ನ ತಲೆ ಸತ್ತ. ಅಮ್ಮ ಅಮ್ಮ, ನನ್ನ ಹೊಟ್ಟೆಗೆ ಸತ್ತ. ಅಮ್ಮ ಏನು ನನ್ ಜೊತೆ ಆಟ ಆಡ್ತಾ ಇದೀಯಾ? ಏನಿಲ್ಲ, ನೋಡ್ತಾ ಇರು, ಈ ಆಟದಲ್ಲಿ ಗೆಲ್ಲೋದು ನಾನೇ ಅಂತ.
ಬಹುದಿನದಿಂದ ಹಸಿದಿದ್ದವನಿಗೆ ಇಂದಿಷ್ಟು ಸ್ಟ್ರಾಂಗ್ ಗೋಚರ. ಲೇ ಸುಮತಿ, ಹೊರಗಡೆ ನಿನ್ನ ಮೈದುನ, ಒಳಗೆ ನಿನ್ನ ಸುಮತಿ, ಆನಂದ ಹೊಳೆ ಅಭಿಷೇಕ ಮಾಡಿದರೆ ತಂದಿಗೆ ಮದುವೆ ಬರುವುದಿಲ್ಲ. ಏನೇ ನನ್ನ ಆತ್ಮೀಯ ಅಣ್ಣನ ಹೆಂಡತಿಯಾಗಿ ಬಂದರೆ ಬಿಡಬಲ್ಲ ನಾಯಿ. ಲೇ ಸುಮತಿ, ತಾನು ಕಟ್ಟಿದವನು ಅವನು, ದೇಹ ಇದು ನಿನ್ನ ಪ್ರಥಮ ರಾತ್ರಿ. ಇದು ನಿನ್ನ ಪ್ರಥಮ ರಾತ್ರಿ. ಇಂದು ನಿನ್ನ ಪ್ರಥಮ ರಾತ್ರಿ. ಈ ಪ್ರಥಮ ರಾತ್ರಿಗೆ ತಂದ ಈ ಪ್ರಣಯರಾಜ್. ಲೇ ಸುಮತಿ, ಕಣ್ಣು ಮುಚ್ಚಿ ಕಳೆದುಕೊಂಡ ಶೀಲ ಆಯ್ತು ನಿನ್ನ ಬಾಳಿಗೆ ಮೂಲ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನನ್ನ ಬಳು, ಯಾರ್ಯಾರ ಮನೇಲಿದೆ ಬೈನೂರಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನನ್ನ ಬಳು, ಯಾರ್ಯಾರ ಮನೇಲಿದೆ ಬೈನೂರಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವು ಚಿತೆ ಜೊತೆ ಜೊತೆ ಮುಗಿಯಿದೆ. ವಿಧಿಯ ನಾಟಕ ನಾಟಕ ನಾಟಕ, ವಿಧಿಯ ನಾಟಕ ನಿನ್ನ ಬದುಕು ತುಂಟಕ. ನಾನು ನಾನೇ ಮಾಡಿದ್ದೆ ಅಂತ ನನ್ನ ಬಾಳನ್ನ ಈ ರೀತಿ ಹಾಳು ಮಾಡಿದೆ ನೀನು. ತಾಳಿ ಕಟ್ಟಿದವನು ಅಣ್ಣನಾದ್ರೆ, ಅನುಭವಿಸಿದವನು ತಮ್ಮನಾದ. ಪಾಪಿಯಿಂದ ಈ ನನ್ನ ಶೀಲವನ್ನ ಕಾಪಾಡಿಕೊಳ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ರು. ಕೊನೆಗೂ ಈ ನನ್ನ ಬಾಳನ್ನ ಕಿತ್ತೋಗಿರೋ ಈ ದೇಹವನ್ನು ಆರಿನ ದೇವರಿಗೆ ಅರ್ಪಿಸಲಿ. ಇಲ್ಲ, ನನ್ನ ದುಡ್ಡು ಬದುಕಿರ್ಲೇಬಾರ್ದು. ನೀನು ಸತ್ತರಿಗೆ ಗಂಟಿದ ಕಳಂಕ ದೂರಾಗಬಹುದೇ, ಅಥವಾ ಈ ಸಮಾಜ ಗರ್ದಿ ಅಂತ ಕರೆಯಬಹುದೇ? ಈಗ ನೀನು ಶೀಲ ಕಳೆದುಕೊಂಡೆ. ನಾನೀಗ ಶೀಲಗಿಂತ ಹೆಣ್ಣು, ಆದ್ರೆ ನನ್ನನ್ನು ತಡೆದು ನಿಲ್ಲಿಸ್ತಾ ಇರೋ ನೀನ್ಯಾರು? ನಿನ್ನ ಇನ್ನೊಂದು ಮನಸ್ಸು ಸುಮತಿ, ಇದು ನಿನ್ನ ಇಚ್ಛೆಯಂತೆ ಕಳೆದುಕೊಂಡ ಶೀಲವಲ್ಲ, ಅಕಸ್ಮಾತ್ವಾಗಿ ಕಳೆದು ಹೋಗಿದೆ. ಒಂದು ಸಲ ಯೋಚನೆ ಮಾಡಿ ನೋಡು.
ನಿನ್ನನ್ನು ಅಪಾರವಾಗಿ ನಂಬಿ ಕೈ ಹಿಡಿದ ಪತಿಯನ್ನು ತೊರೆದು ಹೋಗುವೆಯಾ? ಇಲ್ಲ. ಹಾಗಾದ್ರೆ ಈ ಕೆಟ್ಟು ಹೋಗಿರೋ ಈ ನನ್ನ ದೇಹವನ್ನ ನನ್ನ ದೇವರಿಗೆ ಅರ್ಪಿಸಲಿ. ಅದು ನಿನ್ನಿಷ್ಟ. ಆದರೆ ಒಂದು ಮಾತ್ರ ಸತ್ಯ, ನಿನಗಾಗಿ ಅಲ್ಲದಿದ್ದ ಬಂಗಾರದ ಮನುಷ್ಯ ಎಂದೆನಿಸಿದ ಅಶೋಕನಿಗಾದರೂ ನೀನು ಬದುಕಲೇಬೇಕು. ನಿನ್ನ ಶ್ರೀಹರಣ ಮಾಡಿದ ಪಾತಿಗೆ ಶಿಕ್ಷೆ ನೀಡಲೇಬೇಕು. ಆ ಸಮಯ ಮುಂದೆ ಮುಂದೆ ಬರುತ್ತದೆ. ಅಲ್ಲಿವರೆಗೆ ನೀನು ಕಾಯಲೇಬೇಕು. ನಿನ್ನ ಸೇಡಿನ ಪ್ರತಿಕಾರ ರಕ್ತ ಕುದಿಯಬೇಕಾದರೆ ನೀನು ಚೆಂಡಿ ಚಾಮುಂಡಿ ಅವತಾರ ತೊಡಬೇಕು. ಈ ವಿಷಯ ಈಗ ನೀನು ಗುಪ್ತವಾಗಿದೆ, ಯಾರಿಗೂ ಹೇಳಬೇಡ. ಈಗ ನೀನು ಮೊದಲುತ್ತಾ ಇರಲು ಪ್ರಯತ್ನಿಸು. ನಾನು ಸಾಯಬಾರ್ದು. ನನ್ನ ಈ ಸ್ಥಿತಿಗೆ ಕಾರಣವಾಗಿರೋ ಈ ಕಾಮುಕರಿಗೆ ಸರಿಯಾದ ಶಿಕ್ಷಣ ಕೊಡೋದಕ್ಕೆ ನಾನು ಬದುಕಲೇಬೇಕು. ಇದು ಪಾಪಿ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಏನು ಅರಿಯದೇ ಇರೋ ಮಳ್ಳದ ಹಾಗೆ ಮಲಗಿದ್ದೇನೆ. ನಿನ್ನ ನನ್ನ ಮಗನಿಗಿಂತ ಹೆಚ್ಚು ಅಂತ ತಿಳಿದಿದ್ದೆ. ಆದ್ರೆ ತಾಯಿ ಅಂತಿದ್ದ ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟಿಯಲ್ಲ. ಕೇಳು ಯಾರು ನಿನ್ನ ಮರೆತರ ನಿನ್ನ ಜಗದ ಜನರು ಇರುವುದೊಂದೇ ತಾಯಿ ಮಡಿದು ಕೊರೆತರ ಹೇಗೆ ಕರುಳು ಕೇಳು ಯಾರು ನಿನ್ನ ಸುರಿಯುವ ಕಣ್ಣೀರು ಮನಸ್ಸಿನ ನೋಡಿದೆ ಸುರಿಯುವ ಕಣ್ಣೀರು. ಗೌತಮ ಮಾಯಾ ತಮ್ಮನಿಗೆ ಏನಾಗಿದೆ ನೋಡು. ನನ್ನ ಮೈ ಅಂತ ಸುಡ್ತಾ ಇದೆ. ಅದಲ್ಲದೆ ನಾಲ್ಗೆ ಬೇರೆ ಕಚ್ಚಿದ್ದಾರೆ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಡೆ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು